ರಾಜಮೌಳಿ ಕರ್ಸ್ ಅಥವಾ ರಾಜಮೌಳಿ ಶಾಪ ಅನ್ನೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಮನ್ ಫಿನಾಮಿನಾ. ಅಂಡ್ ಅದರಲ್ಲಿ ಸಖತ್ ಗಟ್ಟಿಯಾಗಿ ಸಿಗಾಕೊಂಡಿರೋರಲ್ಲಿ ಪ್ರಭಾಸ್ ಪ್ರಮುಖರಾದವರು ಅಂದ್ರೆ ತಪ್ಪಾಗಲ್ಲ. 2017ರಲ್ಲಿ ತೆರೆ ಕಂಡಂತಹ ಬಾಹುಬಲಿ 2 ನಿಂದ ಇಲ್ಲಿವರೆಗೂ 6 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅದ್ರಲ್ಲಿ ತಗೊಂಡ್ರೆ ಕಲ್ಕಿ, ಸಲಾರ್ ಸಿನಿಮಾಗಳನ್ನ ಬಿಟ್ಟು ಯಾವ ಸಿನಿಮಾ ಕೂಡ ಪ್ರಾಪರ್ ಕ್ಲೀನ್ ಹಿಟ್ ಆಗಿಲ್ಲ. ಇದು ಮಾರುತಿಯವರು ಡೈರೆಕ್ಟ್ ಮಾಡಿ ಪ್ರಭಾಸ್, ಮಾಲವಿಕಾ ಮೋಹನನ್, ನಿಧಿ ಅಗರ್ವಾಲ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಪ್ರಭಾಸ್ ಅವರ ಡಾರ್ಲಿಂಗ್ ಅವತಾರ್ ಓಲ್ಡ್ ಪ್ರಭಾಸ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಎಷ್ಟೋ ಕಡೆ ಮಾತು ಬಂದಿತ್ತು. ಅದೇ ಎಕ್ಸ್ಪೆಕ್ಟೇಷನ್ ನಲ್ಲಿ ಸಿನಿಮಾ ನೋಡಿದ ನಮ್ಗೆ ಸಿನಿಮಾ ಸ್ಯಾಟಿಸ್ಫೈ ಮಾಡ್ತಾ, ಸಿನಿಮಾದಲ್ಲಿ ಆ ಕಿಕ್ ಇದೆಯಾ ಇಲ್ಲ ಕಿಕ್ ಔಟ್ ಆಗುತ್ತಾ ಎಲ್ಲವನ್ನ ಇವತ್ತಿನ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅಲ್ಝೈಮರ್ಸ್ ಪೇಷಂಟ್ ಗಂಗಮ್ಮನ ಅವರ ಮೊಮ್ಮಗ ರಾಜು ನೋಡ್ಕೋತಾ ಇರ್ತಾನೆ. ಗಂಗಮ್ಮಗೆ ಎಲ್ಲವೂ ಮರ್ತೋಗಿರುತ್ತೆ, ಆದ್ರೆ ತನ್ನ ಗಂಡನ ಬಗ್ಗೆ ಮಾತ್ರ ಜ್ಞಾಪಕ ಇರುತ್ತೆ. ರಾಜು ತನ್ನ ತಾತನನ್ನ ಹುಡ್ಕೊಂಡು ಹೈದರಾಬಾದ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಭಯಾನಕವಾದ ವಿಷಯ ಗೊತ್ತಾಗುತ್ತೆ. ಏನಾ ವಿಷಯ? ರಾಜುವಿನ ತಾತ ಹೇಗ್ ಸತ್ತ, ಈಗ ಏನಾಗಿದ್ದಾನೆ, ಆ ತಾತ ಮತ್ತೆ ಮೊಮ್ಮಗನ ಮಧ್ಯೆ ಏನ್ ನಡೆಯುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಡೈರೆಕ್ಟರ್ ಮಾರುತಿ ಅವರು ನಮ್ಮ ಬಾಹುಬಲಿ ಪ್ರಭಾಸ್ ಅವರನ್ನ ಮರೆಸಿ ದ ಓಲ್ಡ್ ಕೂಲ್ ಹೆಡ್ ಪ್ರಭಾಸ್ ಅವರನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಡಾರ್ಲಿಂಗ್, ಮಿಸ್ಟರ್ ಪರ್ಫೆಕ್ಟ್ ತರ ಲೈಟ್ ಹಾರ್ಟೆಡ್ ರೋಲ್ಸ್ ಅಲ್ಲಿ ಪ್ರಭಾಸ್ ಅವರನ್ನ ನೋಡೋದು ಆಫ್ ಕೋರ್ಸ್ ಚೆನ್ನಾಗಿರುತ್ತೆ. ಪ್ರಭಾಸ್ ಅವರು ಕೂಡ ಹಾರರ್, ಕಾಮಿಡಿ, ಫ್ಯಾಂಟಸಿ, ರೊಮ್ಯಾನ್ಸ್ ಎಲ್ಲವನ್ನ ಇಲ್ಲಿ ಟ್ರೈ ಮಾಡಿದ್ದಾರೆ. ಆದ್ರೆ ಅವೆಲ್ಲ ಪ್ರಯತ್ನಗಳಿಗೂ ಸ್ಕ್ರಿಪ್ಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಸಪೋರ್ಟ್ ಮಾಡಿಲ್ಲ. ಸಿನಿಮಾ 3 ಗಂಟೆ 3 ನಿಮಿಷ ಇದೆ. ಫಸ್ಟ್ಲಿ ಸಿನಿಮಾ ನೋಡಿ ಮುಗಿಸೋ ಅಷ್ಟರಲ್ಲಿ ಟೈರಿಂಗ್ ಅಂತ ಅನ್ಸುತ್ತೆ. ಸುಮಾರು ಬಾರಿ ಸಿನಿಮಾ ಪೇಷನ್ಸ್ ಅನ್ನ ಕೂಡ ಟೆಸ್ಟ್ ಮಾಡುತ್ತೆ. ಸ್ಟಾರ್ ಹೀರೋ ಇರೋದ್ರಿಂದ ಆದಷ್ಟು ಸಿನಿಮಾದಲ್ಲಿ ಸೆಟ್ಸ್ ಹಾಕಿದ್ದಾರೆ. ಆದ್ರೆ ಒಂದು ಸಿನಿಮಾ ಅಂದ್ರೆ ಆ ಪ್ರಪಂಚ ನಿಜ ಅಂತ ಅನಿಸ್ಬೇಕು. ಆ ಜಂಗಲ್ ಅಲ್ಲಿ ಇರುವಂತಹ ಹಾಂಟೆಡ್ ಹೌಸ್ ನ ಸೆಟ್ ಅನ್ನ ರಾಜೀವನ್ ನಂಬಿಯಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅದರ ಡೀಟೇಲಿಂಗ್ ಎಲ್ಲವೂ ಸೂಪರ್ ಆಗಿದೆ. ಅಟ್ ದ ಸೇಮ್ ಟೈಮ್ ನ್ಯಾಚುರಲಿಸ್ಟಿಕ್ ಆಗಿ ಇಲ್ಲದೆ ಇರೋದು ಸುಮಾರು ಕಡೆ ಸೂಪರ್ಫಿಷಿಯಲ್ ಅಂತ ಕೂಡ ಅನ್ಸುತ್ತೆ. ವಿಜುವಲ್ ಮೂಡ್ ಇದ್ರೂ ಕೂಡ ಕಥೆಯಲ್ಲಿ ಗ್ರಿಪ್ ಇಲ್ಲದೆ ಇರೋದ್ರಿಂದ ಸ್ಟೇಜಿಂಗ್ ಅನ್ನ ಕ್ವಶನ್ ಮಾಡುವಂತಹ ಥಾಟ್ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಪಾಸಿಟಿವ್ ಅಂತ ಅನ್ಸಿದ್ದು ಈ ಸಿನಿಮಾದಲ್ಲಿ ಕೆಲವು ಒಳ್ಳೆ ಐಡಿಯಾಸ್ ಇದೆ, ಅದನ್ನ ಇನ್ನೂ ನೀಟಾಗಿ ತೋರಿಸಬಹುದಿತ್ತು ಇನ್ ಎಕ್ಸಿಕ್ಯೂಷನ್. ಮೈನ್ ಪ್ರಾಬ್ಲಮ್ ಇರೋದೆ ಡೈರೆಕ್ಟರ್ ಮಾರುತಿ ಅವರ ರೈಟಿಂಗ್ ಅಲ್ಲಿ. ಸ್ಕ್ರಿಪ್ಟ್ ಅಲ್ಲಿ ಲಾಜಿಕ್ ತುಂಬಾ ಕಮ್ಮಿ ಇದೆ. ಈ ತರ ಹಾರರ್ ಫ್ಯಾಂಟಸಿ ಕಥೆಯನ್ನ ಆನ್ ಸ್ಕ್ರೀನ್ ಕನ್ವಿನ್ಸ್ ಮಾಡೋದಕ್ಕೆ ಅವರು ಕಷ್ಟಪಟ್ಟಿರೋದ್ ಕಾಣುತ್ತೆ. ಹೀರೋನ ಬಿಟ್ರೆ ಬೇರೆ ಕ್ಯಾರೆಕ್ಟರ್ಸ್ ಗಳೆಲ್ಲ ಯಾಕೆ ಬರ್ತಾರೋ ಯಾಕೆ ಹೋಗ್ತಾರೋ ಅಂತ ಒಂದು ಕ್ಲಾರಿಟಿ ಇರಲ್ಲ ಒಮ್ಮೊಮ್ಮೆ. ಈ ಸಿನಿಮಾದ ಮೈನ್ ಅಟ್ರಾಕ್ಷನ್ ಅಂದ್ರೆ ಅದು ಪ್ರಭಾಸ್ ಒಬ್ರೆ. ಬಿಟ್ರೆ ಸಿನಿಮಾದಲ್ಲಿ ಜರೀನಾ ವಹಾಬ್ ಅವ್ರಿಗೆ ಒಂದು ಒಳ್ಳೆ ಎಮೋಷನಲ್ ರೋಲ್ ಸಿಕ್ಕಿದೆ. ಅದನ್ನ ಅವರು ತುಂಬಾ ನೀಟಾಗಿ ಮಾಡಿದ್ದಾರೆ. ಕೆಲವು ಸೀನ್ಗಳಲ್ಲಂತೂ ಅವರ ಕ್ಯಾರೆಕ್ಟರ್ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ. ಇನ್ನು ಸಂಜಯ್ ದತ್ ಅವ್ರಿಗೆ ಒಂದು ವಿಭಿನ್ನವಾದ ರೋಲ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಿರುವಂತಹ ಗತ್ತು ಅವರಲ್ಲಿದೆ. ಪ್ರಭಾಸ್ ಜೊತೆಗೆ ಅವರು ಆಡುವಂತಹ ಮೈಂಡ್ ಗೇಮ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅವರು ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಸಿನಿಮಾ ನೋಡೋದಕ್ಕೆ ಏನೋ ಒಂದು ಕುತೂಹಲ ಅಂತೂ ಇತ್ತು. ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಅಲ್ಲೊಂದು ಇಲ್ಲೊಂದು ಒಳ್ಳೆ ಮೂಮೆಂಟ್ಸ್ ಇದೆ. ಪ್ರಭಾಸ್ ಅವರು ಆ ವಿಚಿತ್ರ ನೆರಳುಗಳನ್ನ ಎದುರಿಸೋದು, ಸಂಜಯ್ ದತ್ ಮತ್ತೆ ಬೊಮ್ಮನ್ ಇರಾನಿ ನಡುವಿನ ಸೀನ್ಸ್ಗಳು, ಆಮೇಲೆ ಹಾಸ್ಪಿಟಲ್ ಅಲ್ಲಿ ಬರುವಂತಹ ಪ್ರಭಾಸ್ ಅವರ ಎಮೋಷನಲ್ ಸೀನು, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಮೂಡ್ ಬಂದಿದೆ. ಈ ಸೀನ್ಗಳು ಅಲ್ಲಿ ಇಲ್ಲಿ ಸಿನಿಮಾನ ಮೇಲೆತ್ತೋದಕ್ಕೆ ಟ್ರೈ ಮಾಡಿದ್ರು ಸಹ ಪೂರ್ತಿ ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ಫ್ಯಾನ್ಸ್ ಮಾತ್ರ ಅವರ ಸ್ಟೈಲ್ ನೋಡಿ ಏನೋ ಒಂಥರ ಖುಷಿ ಸಿಗಬಹುದು. ಕೆಲವು ಸೀನ್ಗಳನ್ನ ಪ್ರಭಾಸ್ ಅವರು ಇಲ್ಲಿ ವಿತ್ ಟೈಮಿಂಗ್ ಅಪ್ಲಿಫ್ಟ್ ಮಾಡಿದ್ದಾರೆ. ಆದ್ರೆ ನೀವು ಬರೀ ಹೀರೋ ಸ್ಟೈಲ್ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಕತೆ ನೋಡ್ಬೇಕು ಅಂತ ಹೋದ್ರೆ ಈ ಸಿನಿಮಾದಲ್ಲಿ ಫೈಟು ಬಿಲ್ಡಪ್ ಬಿಟ್ರೆ ಕತೆಗೆ ಸ್ಕೋಪು ತುಂಬಾ ಕಮ್ಮಿ ಇದೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ಸುತ್ತ 3 ಜನ ಹೀರೋಯಿನ್ಗಳು, ನಿಧಿ ಅಗರ್ವಾಲ್, ಮಾಳವಿಕಾ ಮೋಹನನ್ ಮತ್ತೆ ರಿದ್ದಿ ಕುಮಾರ್ ಇದ್ದಾರೆ. ಇನ್ನೊಂದು ಕಡೆ ಕಾಮಿಡಿ ಮಾಡೋದಕ್ಕೆ ಅಂತ 4 ಜನ ಸೈಡ್ ಕಿಕ್ಸ್ ಇದ್ದಾರೆ. ಆದ್ರೆ ಇವರೆಲ್ಲ ಇದ್ರೂ ವರ್ಕೌಟ್ ಆಗಿಲ್ಲ. ಯಾಕಂದ್ರೆ ಕತೆ ಒಂದ್ ಕಡೆ ನಿಲ್ಲಲ್ಲ, ಪರ್ಪಸ್ ಇಲ್ಲದೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಡೈರೆಕ್ಟರ್ ಮಾರುತಿ ಅವರು ಈ ಸಿನಿಮಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕನಸ್ಕೊಂಡಿದ್ರು. ಅದು ಟ್ರೈಲರ್ ನೋಡಿದಾಗಲೇ ಗೊತ್ತಾಗ್ತಿತ್ತು. ಆದ್ರೆ ಅನ್ಕೊಂಡಿದ್ದನ್ನ ಸ್ಕ್ರೀನ್ ಮೇಲೆ ತರೋದ್ರಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ. ಪೇಪರ್ ಮೇಲೆ ಓದೋದಕ್ಕೆ ಈ ಕತೆ ಚೆನ್ನಾಗಿ ಅನಿಸ್ಬೋದು, ಆದ್ರೆ ವೀಕ್ ರೈಟಿಂಗ್ ಇಂದಾಗಿ ಸಿನಿಮಾ ನೋಡೋದಕ್ಕೆ ಅಷ್ಟು ಮಜಾ ಬರಲ್ಲ. ಪ್ರಭಾಸ್ ಕಾಮಿಡಿ ಮಾಡೋದಕ್ಕೂ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕಾಮಿಡಿ ಎಲ್ಲಾ ಕಡೆನೂ ಚೆನ್ನಾಗಿ ಲ್ಯಾಂಡ್ ಆಗಲ್ಲ. ಇನ್ನು ಮಾಳವಿಕಾ ಮೋಹನನ್ ಅವರ ಮೊದಲ ತೆಲುಗು ಸಿನಿಮಾ ಇದು, ಆದ್ರೆ ಅವ್ರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಜಾಸ್ತಿ ಸ್ಕೋಪ್ ಇಲ್ಲ. ನಿಧಿ ಅಗರ್ವಾಲ್ ಮತ್ತೆ ರಿದ್ದಿ ಕುಮಾರ್ ಅವರು ಬರೀ ಹೆಸರಿಗೆ ಮಾತ್ರ ಇದಾರಷ್ಟೇ. ಮಧ್ಯ ಬರುವಂತಹ ಸಾಂಗ್ಸ್ ಅಂತೂ ಸಸ್ಪೆನ್ಸ್ ಮೂಡನ್ನ ಹಾಳು ಮಾಡುತ್ತೆ. ಅದರಲ್ಲೂ ಆ ನಾಚೆ ನಾಚೆ ಅನ್ನೋ ಹಾಡು ಈ ಸಿನಿಮಾಗೆ ಬೇಕಾಗಿಯೇ ಇರಲಿಲ್ಲ. ಸಮುದ್ರಕನಿ, ರಂಗಸ್ಥಳಂ ಮಹೇಶ್ ಮತ್ತು ಸಪ್ತಗಿರಿ ತರದ ಒಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಕೊಟ್ಟಿರುವಂತಹ ರೋಲ್ಗಳು ತುಂಬಾ ವೀಕ್ ಆಗಿರೋದ್ರಿಂದ ಅವ್ರನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ. ಕಾಮಿಡಿಯಲ್ಲೂ ಕೂಡ ಹೊಸತನ ಕಾಣಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ರಾಜಾ ಸಾಬ್ ಹೇಗಿದೆ ಅಂದ್ರೆ ಸ್ವಲ್ಪ ಅಜ್ಜಿ ಮೊಮ್ಮಗನ ಸೆಂಟಿಮೆಂಟು, ಸ್ವಲ್ಪ ದೆವ್ವದ ಕತೆ, ಇನ್ನು ಮಿಕ್ಕಿದ್ದೆಲ್ಲ ರೀಸನ್ ಇಲ್ದೇ ಇರೋ ಆಗಿದೆ. ಕ್ಲೈಮ್ಯಾಕ್ಸ್ ಬಂದ್ಮೇಲೆ ಕೊನೆಯ 10 ನಿಮಿಷ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರೆ ಅದು ಇಷ್ಟ ಆಗುತ್ತೆ. ಅಲ್ಲೊಂದು ಇಲ್ಲೊಂದು ಚೆನ್ನಾಗಿ ಅನ್ಸೋ ಹಾರರ್ ಫ್ಯಾಂಟಸಿ ಸಿನಿಮಾ ಇದು. ಸಿನಿಮಾ ಪೂರ್ತಿಯಾಗಿ ಎಲ್ಲೂ ನಮ್ಮನ್ನ ಸ್ಯಾಟಿಸ್ಫೈ ಮಾಡಲ್ಲ.
ಇದೊಂದು ವೆರಿ ವೆರಿ ಆವ್ರೇಜ್ ವಾಚ್ ಅಂತ ಅನ್ನಿಸ್ತು. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.